ಪ್ಲಾಸ್ಟಿಕ್ ಬಳಸುವುದರಿಂದ ಸಾರ್ವಜನಿಕರ ಆರೋಗ್ಯ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಎಂದು ಪುರಸಭೆಯ ಅಧ್ಯಕ್ಷ ವಸಂತ್ ಕುಮಾರ್ ಕವಾಲಿ ಅವರು ಹೇಳಿದರು. ಹೌದು, ಅವರು ತರೀಕೆರೆ ತಾಲೂಕಿನ ಪುರಸಭಾ ಸಿಬ್ಬಂದಿ ದಿಢೀರೆಂದು ಅಂಗಡಿಗಳ, ಹೋಟೆಲ್ಗಳ, ಮದ್ಯದ ಅಂಗಡಿಗಳ ಮೇಲೆ ತಪಾಸಣೆ ಮಾಡಿದಾಗ ಸುಮಾರು 40 ಕೆಜಿ ಪ್ಲಾಸ್ಟಿಕ್ ಚೀಲಗಳು ಉತ್ಪನ್ನಗಳನ್ನು ಅಮಾನತು ಮಾಡಲಾಯಿತು. ಸುಮಾರು 32,000 ರೂಗಳ ದಂಡವನ್ನು ವಸೂಲಿ ಮಾಡಲಾಗಿದೆ ಅಂತ ಹೇಳಿದರು. ತರೀಕೆರೆ ಪಟ್ಟಣವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕುರಿತು ಪುರಸಭಾ ಮುಖ್ಯ ಅಧಿಕಾರಿ ಎಚ್ ಪ್ರಶಾಂತ್ ರವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರು ಅಂಗಡಿ ಮುಂಗಟ್ಟುಗಳು ಮತ್ತು ಹೋಟೆಲ್ ಮಾಲೀಕರಿಗೆ ಹಾಗೂ ಮದ್ಯದ ಅಂಗಡಿಗಳ ಮಾಲೀಕರುಗಳಿಗೆ ಸಹಕರಿಸಬೇಕು. ತಪ್ಪಿದಲ್ಲಿ ನಿಮಗೆ ನೀಡಿರುವ ಪರವಾನಗಿಗಳನ್ನು ರದ್ದು ಮಾಡಲಾಗುವುದು ಅಂತ ಎಚ್ಚರಿಸಿದರು. ಪ್ರದೀಪ್ ಎಚ್ NKS TV 4 ತರೀಕೆರೆ. ತುಂಬ ಹಾನಿಯಾಗುತ್ತೆ ಪ್ಲಾಸ್ಟಿಕ್ ಬಳಸಿದ್ರೆ. ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಎಲ್ಲ ಕಡೆನೂ ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅದಕ್ಕೆ ಶುದ್ಧ ಕ್ರಮ ತಗೊಂಡು ಅದಕ್ಕೆ ಪೆನಾಲ್ಟಿ ದಂಡವನ್ನು ವಿಧಿಸಲಾಗುತ್ತದೆ. ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಇನ್ನು ಯಾವುದೋ ಪ್ಲಾಸ್ಟಿಕ್ ಮುಕ್ತ ಇದನ್ನು ಮಾಡಬೇಕು ಅಂತ ಕೇಳ್ತಾರೆ. ಅವರ ಮುಂಚೆ ಹೇಳ್ಕೊಡಿ. ನಮಸ್ಕಾರ. ಈಗಾಗಲೇ ಸರ್ಕಾರದ ಆದೇಶದಂತೆ ನಿಷೇಧಿತ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಾಗಿರ್ಬೋದು, ಸಾಗಾಟ ಮಾಡೋದಾಗಿರ್ಬೋದು, ಅದನ್ನು ದಾಸ್ತಾನು ಮಾಡೋದಾಗಿರ್ಬೋದು, ಅದೆಲ್ಲದೂ ಕೂಡ ಸರ್ಕಾರಕ್ಕೆ ಒಂದು ಅಪರಾಧ ಮಾಡಿದಂಥ ಒಂದು ಅಪರಾಧ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ದಿನ ನಾವು ತರೀಕೆರೆ ಪುರಸಭೆಯಿಂದ ನಮ್ಮ ಸಿಬ್ಬಂದಿ ವರ್ಗದವರ ಜೊತೆಯಾಗಿ ನಾವು ಎಲ್ಲ ಅನಿರೀಕ್ಷಿತ ದಾಳಿಗಳನ್ನು ಹೋಟೆಲ್ಗಳು ಮತ್ತು ಬಾರ್ಗಳು ಮತ್ತು ಅಂಗಡಿಗಳಿಗೆ ನಾವು ಅನಿರೀಕ್ಷಿತ ದಾಳಿಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ನಾವು ಸುಮಾರು ಒಂದು 60-70 ಕೆಜಿಗೂ ಹೆಚ್ಚು ಪ್ಲಾಸ್ಟಿಕ್ಕನ್ನು ನಾವು ಸೀಸ್ ಮಾಡಿದ್ದೇವೆ. ಹಾಗೆ ಜೊತೆಗೆ ಒಂದು 32,000 ರೂಪಾಯಿ ನಾವು ದಂಡವನ್ನು ಯಾರು ಪ್ಲಾಸ್ಟಿಕ್ಕನ್ನು ಕೊಡ್ತಾ ಇದ್ರು ಮತ್ತು ಯಾರು ದಾಸ್ತಾನು ಮಾಡಿದ್ರು ಅವ್ರ ವಿರುದ್ಧವಾಗಿ ನಾವು ದಂಡವನ್ನು ವಿಧಿಸಿದ್ದೇವೆ. ಈ ಮುಂದಿನ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂಗಡಿ ಏನು ಉದ್ದಿಮೆ ಪರವಾನಗಿಗಳನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ನಾವು ರದ್ದು ಮಾಡ್ತಕ್ಕಂಥ ಕಠಿಣ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ತೀವಿ. ನಾವು ತರೀಕೆರೆಯನ್ನು ಪಟ್ಟಣವನ್ನು ಒಂದು ಪ್ಲಾಸ್ಟಿಕ್ ಮುಕ್ತ ತರೀಕೆರೆ ಪಟ್ಟಣವನ್ನಾಗಿ ಮಾಡಬೇಕು ಅಂತಂದೇಳಿ ನಾವೆಲ್ಲರೂ ನಮ್ಮ ಕೌನ್ಸಿಲ್ ಒಂದು ಪೂರಕವಾಗಿ ಒಂದು ತೀರ್ಮಾನವನ್ನು ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ತರೀಕೆರೆ ಪುರಸಭೆ ಜೊತೆಯಾಗಿ ಒಂದು ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಕೈಗೊಂಡು ಒಂದು ಪ್ಲಾಸ್ಟಿಕ್ ಮುಕ್ತ ತರೀಕೆರೆ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಪುರಸಭೆಯಿಂದ ಸಾಕಷ್ಟು ನಾವು ಸ್ವಚ್ಛತೆ ಕ್ರಮ ಕೈಗೊಳ್ತಾ ಇದ್ವಿ. ಅದೇ ರೀತಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ನಮ್ಮ ಏನು ಉದ್ದಿಮೆದಾರರಿದ್ದಾರೆ, ಯಾರು ಹೋಟೆಲ್ ಮಾಲೀಕರಿದ್ದಾರೆ, ಅವ್ರದ್ದು ಕೂಡ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ತುಂಬ ಮುಖ್ಯವಾಗಿರುತ್ತೆ. ಸೊ ಹೋಟೆಲ್ಗಳಿಗೆ ಸ್ವಚ್ಛತೆ ಕೂಡ ನಾವಿವತ್ತು ಪರಿಶೀಲನೆ ಮಾಡಿ ಆದಷ್ಟು ಹೋಟೆಲ್ಗಳಲ್ಲಿ ಅವರ ನೀರಿನ ಟ್ಯಾಂಕರ್ಗಳು ಹೇಗೆ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ, RO ನೀರನ್ನು ಕೊಡೋದು ಸಾರ್ವಜನಿಕರಿಗೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ ಕೂಡ ನಾವಿವತ್ತು ಪರಿಶೀಲಿಸಿ ಎಲ್ಲಿ ಸ್ವಚ್ಛತೆ ಇಲ್ಲವೋ ಅಂಥವರಿಗೆ ದಂಡ ಕೂಡ ವಿಧಿಸಿದ್ವಿ. ಅದೇ ರೀತಿ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೂಡ ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೆ ಹಾಗೂ ಉದ್ದಿಮೆದಾರರಿಗೆ ಇವತ್ತು ನಾವೊಂದು ಎಚ್ಚರಿಕೆಯನ್ನು ನೀಡಿ ಒಂದು ದಂಡವನ್ನು ವಿಧಿಸಿ 30,000